ನಿನ್ನೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆಗೆ ಜಿಬಿಎ ಮುಂದಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು. ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ 11 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದ ಪ್ರಮುಖ ಆರೋಪಿ ಇದಾನಲ್ಲ, ಆತನ ಹೆಸರು ಬಸವರಾಜ್ ಪಡುಕೋಣೆ ಅಂತ ಹೇಳಿ, ಆತನು ಕೂಡ ಲಾಕ್ ಆಗಿದ್ದಾನೆ. ಈವರೆಗೂ ಪ್ರಕರಣದಲ್ಲಿ 12 ಜನ ಆರೋಪಿಗಳ ಬಂಧನ ಆಗಿದೆ. ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಮುಖ ಆರೋಪಿಗಳ ಮೇಲೆ ಬೇರೆ ಬೇರೆ ಠಾಣೆಗಳಲ್ಲಿ ಕೇಸ್ಗಳಿದ್ದಾವೆ. ಬಸವರಾಜ್ ಪಡುಕೋಣೆ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಕಾನೂನಿನ ಪ್ರಕಾರ ಏನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಬೆಂಗಳೂರು ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು 12 ಜನರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಬಸವರಾಜ್ ಪಡುಕೋಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈತ ಒಂದು ಸಂಘಟನೆ ಕಟ್ಟಿಕೊಂಡಿದ್ದ, ಆ ಸಂಘಟನೆಗೆ ರಾಜ್ಯಾಧ್ಯಕ್ಷನಾಗಿದ್ದ. ನಿನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಕಾಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಪೈಕಿ 12 ಜನ ಇಲ್ಲಿವರೆಗೆ ಅರೆಸ್ಟ್ ಆಗಿದೆ. ನಿನ್ನೆ 10 ಆಗಿದ್ರು, ಇವತ್ತು ಬೆಳಿಗ್ಗೆ ನಿನ್ನೆ ನೈಟ್ ಮತ್ತು ಇಲ್ಲಿವರೆಗೆ 12 ಜನ ಟೋಟಲ್ ಅರೆಸ್ಟ್ ಆಗಿದೆ. ಟೋಟಲ್ 12 ಜನ ಪೈಕಿ ಏನೇನು ಪಾತ್ರ ಇದೆ ಅದು ಎಲ್ಲ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಸೊ ಕಸ್ಟಡಿ ತೊಗೊಂಡು ಅವ್ರದ್ದು ಇಂಟ್ರೋಗೇಷನ್ ಆಗುತ್ತೆ. ಇದು ಭಾಳ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿ ನಾವು ಪರಿಗಣಿಸಿ, ಯಾವುದೂ ಇಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕೆಲಸ ಇದೆ, ಸರ್ಕಾರಿ ನೌಕರ ಮೇಲೆ ಈ ಥರ ಹಲ್ಲೆ ಆಗಿತ್ತು. ಸೊ ನಮ್ಮ ಕ್ರೈಮ್ ಟೀಮ್, CCB ಟೀಮ್ ಮತ್ತು DCP ಈಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ಈಸ್ಟ್ ಇವರೆಲ್ಲ ಸೇರಿ ಹಲವಾರು ಟೀಮ್ ರಚನೆ ಮಾಡಿ ಎಲ್ಲರಿಗೂ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಈ ಥರ ಘಟನೆ ಆಗದಂತೆ ನಮ್ಮ ಪೊಲೀಸವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ನಮ್ಮ ಲೋಕಲ್ ಪೊಲೀಸವ್ರಿಗೆ. ಮತ್ತು ಇದು ಏನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಡ್ರೈವ್, ಏನು ಆ್ಯಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ನಡೀತಾ ಇದೆ, ಅದು ಸುಗಮವಾಗಿ ಆಗಲಿ, ಯಾವುದು ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿಕ್ಕೆ ನಮ್ಮ ಪೊಲೀಸವರು ಮಾಡ್ತಾರೆ. ನಿನ್ನೆ ಒಂದು ಡೀಟೇಲ್ಸನ್ನು ಕೊಡ್ತಾರೆ. ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈ ಬಸವರಾಜ್ ಪಡುಕೋಟೆ ಏನಿದ್ದಾರೆ, ಇವರೊಂದು ಗ್ಯಾಂಗನ್ನು ಕಟ್ಕೊಂಡು ಹಫ್ತಾ ವಸೂಲಿ ಮಾಡ್ತಾ ಇದ್ರು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಬಟ್ ನಿನ್ನೆ ನಡೆದಂತಹ ಗಲಾಟೆಯನ್ನು ಪೂರ್ವ ನಿಯೋಜಿತ ಕೃತ್ಯನ, ಪೊಲೀಸರ ಇನ್ವೆಸ್ಟಿಗೇಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದೆ ಅಂತ ಹೇಳಿ? ಪ್ರೇಮ್, ನಿನ್ನೆ ಬೆಂಗಳೂರಿನ ಶಿವಾಜಿನಗರದಲ್ಲಿ GB ಅಧಿಕಾರಿಗಳ ಮೇಲೆ ನಡೆದಂಥ ಹಲ್ಲೆ ಏನಿದೆ, ಹಲ್ಲೆ ಪ್ರಕರಣ ಪ್ಲಾನ್ಡ್ ಮಾಡಿ ಹಲ್ಲೆ ಮಾಡಿರುವಂಥದ್ದು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಯಾಕೆಂದರೆ GB ಅಧಿಕಾರಿಗಳು ಸ್ಥಳಕ್ಕೆ ಬಂದಂಥ ವೇಳೆಯಲ್ಲಿ ಇವ್ರ ಕಡೆಯವರೇ ಒಂದಷ್ಟು ಜನ ಅಧಿಕಾರಿಗಳ ತೆರವು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಂತರದಲ್ಲಿ ಬಸವರಾಜ್ ಪಡುಕೋಣೆಯಿಂದ ಆತನಿಗೆ ಹೇಳಿರುವಂಥದ್ದು. ಆತ ಅದಾಗಲೇ ತನ್ನ ಚಾಲಕನ ಕಡೆಯಿಂದ ಪೆಪ್ಪರ್ ಸ್ಪ್ರೇಯನ್ನು ತೆಗೆದುಕೊಂಡು ತನ್ನ ಇನೋವಾ ಕಾರಲ್ಲಿ ಇಟ್ಕೊಂಡ್ಬಂದು ಅಲ್ಲಿ ಸ್ಥಳಕ್ಕೆ ಬರ್ತಾನೆ. ಬಂದಂಥ ತಕ್ಷಣಕ್ಕೆ ಅಲ್ಲಿ ಸ್ಥಳದಲ್ಲಿದ್ದಂಥವರು ಮತ್ತು ಇನೋವಾ ಕಾರಲ್ಲಿ ಬಂದಂಥ 3 ಒಟ್ಟು 12 ಜನ ಏಕೈಕಿ ಇದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಆನಂತರದಲ್ಲಿ ಈಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಇಲ್ಲಿವರೆಗೂ ಕೂಡ ಸುಮಾರು 12 ಜನರನ್ನು, ಬಸವರಾಜ್ ಪಡುಕೋಟೆ ಸೇರಿದಂತೆ 12 ಜನ ಬಂಧನ ಮಾಡಿದ್ದಾರೆ. ಈಗ ಬಸವರಾಜ್ ಪಡುಕೋಟೆಯನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತನ ಮೇಲೆ ಈ ಹಿಂದೆ ಕೂಡ ಹಲವು ಕ್ರಿಮಿನಲ್ ಪ್ರಕರಣಗಳು ಕೂಡ ಇರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಫುಟ್ಪಾತ್ ಅಂಗಡಿಗಳನ್ನು ಹಾಕಿಕೊಡುವಂಥದ್ದು, ಅಲ್ಲಿ ಪ್ರತಿ ತಿಂಗಳು ಇಷ್ಟು ಅಂತ ಹಫ್ತಾ ವಸೂಲಿ ಮಾಡುವಂಥದ್ದು, ಇನ್ನೂ ಕೆಲವು ಕಡೆಗಳಲ್ಲಿ ಈತನೇ ಅಂಗಡಿಗಳನ್ನು ನಡೆಸ್ತಾ ಇರೋದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಅದ್ರ ಜೊತೆಗೆ ಈ ಲಿಟಿಗೇಷನ್ ಪ್ರಾಪರ್ಟಿಗಳಿರ್ತವೆ, ಅಂಥ ಕಡೆಗಳಲ್ಲಿ ಹೋಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಕಟ್ಟಡ ಕೂಲಿ ಕಾರ್ಮಿಕರು ಏನಿರ್ತಾರೆ, ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅವ್ರನ್ನ ಪರವಾಗಿ ನಿಂತ್ಕೊಂಡು ಹಣ ವಸೂಲಿ ಮಾಡ್ತಿದ್ದ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲೇ ಎಲ್ಲೆಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಅನ್ನೋದನ್ನ ಮಾಹಿತಿಗಳನ್ನು ಕಲೆ ಹಾಕಿ ಈತನ ಮೇಲೆ ರೌಡಿ ಶೀಟ್ ಓಪನ್ ಮಾಡುವಂಥದ್ದ ಅಥವಾ ಗೂಂಡಾ ಕಾಯ್ದೆಯಡಿ ಬಂಧನ ಮಾಡಿ ಜೈಲಿಗೆ ಕಳಿಸುವಂಥದ್ದು ಅನ್ನೋದನ್ನ ಅಧಿಕಾರಿಗಳು ತೀರ್ಮಾನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.